ಹರಿ ಓಂ ವೆಲ್ಕಮ್ ಬ್ಯಾಕ್ ಟು ಹನಿಧ್ವನಿ ಯೂಟ್ಯೂಬ್ ಚಾನಲ್. ವೆಡ್ನೆಸ್ಡೇ ಈವ್ನಿಂಗ್ ಕೆಲಸ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೊದಲಿಗೆ ಎಣ್ಣೆ ಹಚ್ಕೊಂಡು ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ತಲೆಗೆ. ಹಾಗೆ ಧ್ವನಿಗೆ ಎಣ್ಣೆ ಹಚ್ಚೋಣ ಅಂತ ತುಂಬ ಟ್ರೈ ಮಾಡ್ತಾಯಿದ್ದೆ, ಅವಳು ಹಚ್ಚಿಸ್ಕೊಳ್ತಾ ಇರಲಿಲ್ಲ. ಶೀತ ಇರೋದ್ರಿಂದ ಹಚ್ಚೋದು ಬೇಡ ಅಂದ್ಕೊಂಡು 1 ವೀಕಿಂದ ಹಚ್ಚೇ ಇರಲಿಲ್ಲ ಅವಳಿಗೆ. ಸ್ವಲ್ಪ ಹಠ ಮಾಡ್ತಾ ಇದ್ಲು, ಆದರೂ ಬಿಡಲಿಲ್ಲ, ಸ್ವಲ್ಪ ಹಚ್ಚಿದೆ. ಹಾಗೆ ಇವತ್ತು ಪಾನಿಪೂರಿ ಮಾಡೋಣ ಸ್ನ್ಯಾಕ್ಸ್ಗೆ ಅಂದ್ಕೊಂಡು ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೀನಿ. ಚೆನ್ನಾಗಿ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡು ಅದಕ್ಕೆ ಚಿಕ್ಕದಾಗಿ ಹೆಚ್ಚಿರುವಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ, ಉಪ್ಪು, ಹಾಗೆ ಗರಂ ಮಸಾಲ, ಸ್ವಲ್ಪ ಚಾಟ್ ಮಸಾಲ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲದನ್ನು ಕೂಡ ನೀಟಾಗಿ. ಈಗ ನಾನು ಒಂದು ಜಾರ್ಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ ಹಾಗೆ ಹಸಿಮೆಣಸಿಕಾಯಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ತಿದ್ದೀನಿ. ನೆಕ್ಸ್ಟು ಅದನ್ನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 1 ಸ್ಪೂನಷ್ಟು ಪಾನಿಪುರಿ ಮಸಾಲ ಪೌಡರನ್ನು ಆ್ಯಡ್ ಮಾಡಿಕೊಂಡು ಒಂದು ಅರ್ಧ ನಿಂಬೆ ರಸ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಪುಡಿ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಗ್ರೀನ್ ಕಲರ್ ಪಾನಿ ರೆಡಿಯಾಗಿದೆ. ನೆಕ್ಸ್ಟು ಹುಣಸೆ ಹಣ್ಣಿನ ಪಾನಿ ರೆಡಿ ಮಾಡ್ಕೊಳ್ಳೋದಕ್ಕೆ ಮೊದಲು ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಹಾಕಿಟ್ಟಿದ್ದೆ, ಸ್ವಲ್ಪ ಚೆನ್ನಾಗಿ ನೆನ್ಕೋಬೇಕು. ಹುಣಸೆಹಣ್ಣು ಚೆನ್ನಾಗಿ ಕಿವುಚ್ಕೊಂಡು ಆ ರಸ ತಗೊಂಡು ಆ ರಸಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಉಪ್ಪು, ಖಾರ ಪುಡಿ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸ್ವೀಟ್ ಇರಲಿ ಅಂತ ಧ್ವನಿಗೋಸ್ಕರ. ಅದಾದಮೇಲೆ ನೆಕ್ಸ್ಟು ಪೂರಿಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಪೂರಿ ಫ್ರೈ ಆಗಿದೆ, ಪಾನಿ 2 ಟೈಪ್ಸ್ ರೆಡಿ ಆಗಿದೆ. ಪಾನಿಪೂರಿ ನನಗೆ ಫೇವ್ರೇಟು, ತುಂಬಾ ಇಷ್ಟ. ಧ್ವನಿಗೆ ಪಾನಿಪುರಿ ತಿನ್ನೋಕ್ಕೆ ಸ್ವಲ್ಪ ಖಾರ ಇರುತ್ತೆ ಅಂತ ತಿನ್ನೋದಿಲ್ಲ, ಅವಳು ಪೂರಿ ಮಾತ್ರ ತಿಂತಾಳೆ ಬಿಡ್ದೇನೆ. ಪಾನಿಪೂರಿ ಅಂದರೆ ಆಲ್ಮೋಸ್ಟ್ ಆಲ್ ಗರ್ಲ್ಸ್ಗೆ ತುಂಬ ಇಷ್ಟಪಡ್ತಾರೆ, ಹೆಣ್ಮಕ್ಳು ತುಂಬ ಜನ. ತುಂಬಾ ಟೇಸ್ಟಿಯಾಗಿತ್ತು. ನನಗೆ ಪಾನಿಪೂರಿ ಅಂದರೆ ಇಷ್ಟ, ಹೊಟ್ಟೆ ತುಂಬ ತಿಂದ್ಬಿಟ್ಟೆ. ಸ್ನ್ಯಾಕ್ಸ್ ಯಾರು ಹೊಟ್ಟೆ ತುಂಬ ತಿನ್ನಲ್ಲ, ಲೈಟಾಗಿ ತಿಂತಾರೆ, ಬಟ್ ನಾನು ಹೊಟ್ಟೆ ತುಂಬ ತಿಂದೆ. ಯಾಕಂದರೆ ನನಗೆ ಪಾನಿಪೂರಿ, ಗೋಲ್ಗಪ್ಪ ಅಂದರೆ ತುಂಬಾ ಇಷ್ಟ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಸ್ವಲ್ಪ ಖಾರನೇ ಮಾಡಿದ್ದೆ, ಖಾರ ಇದ್ದರೆ ಚೆನ್ನಾಗಿ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು. ಧ್ವನಿಗೆ ಸ್ವಲ್ಪ ಖಾರ ಜಾಸ್ತಿ ಆಗಿದ್ದರಿಂದ ಅವಳು ಒಂದೆರಡೇನೋ ಪೂರಿ ತಿಂದಳು ಅಷ್ಟೇ. ತಿನ್ನೋದಕ್ಕೆ ಇಷ್ಟ, ಬಟ್ ಕ್ಲೀನ್ ಮಾಡೋದಕ್ಕೆ ಸ್ವಲ್ಪ ಬೇಜಾರು. ಬಟ್ ಏನು ಮಾಡೋಕ್ಕಾಗಲ್ಲ, ಆಪ್ಷನ್ ಇಲ್ಲ. ಎಲ್ಲ ಕ್ಲೀನ್ ಮಾಡಿಕೊಂಡೆ, ತುಂಬ ಹರಡಿದ್ಲು ಧ್ವನಿ. ಎಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ 1/2 ಅವರ್ ಆಯಿತು. ಪಾತ್ರೆ ಕೂಡ ಎಲ್ಲ ತೊಳ್ಕೊಂಡು ಕಸ ಎಲ್ಲ ಗುಡಿಸ್ಕೊಂಡು ರೆಗ್ಯುಲರ್ ನನ್ನ ಈವ್ನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಧ್ವನಿ ಆರಾಮಾಗೇ ಇದ್ಲು, ಹೊರಗಡೆ ಎಲ್ಲ ಆಟ ಆಡ್ಕೊಂಡು ಬಂದು ಹಾಲು ಕುಡಿದು ಓದ್ಕೊಳ್ತಾ ಇದ್ಲು. ಸ್ವಲ್ಪ ಹೊತ್ತು ಆದಮೇಲೆ 7 o'clock ಹಂಗೆ ನನಗೆ ಕಿವಿ ನೋಯ್ತಾ ಇದೆ ಅಂತ ಹೇಳ್ತಾ ಇದ್ಲು. ನಾವೆಷ್ಟೇ ಆ್ಯಕ್ಟಿವ್ ಆಗಿ ಸ್ಟ್ರಾಂಗ್ ಆಗಿ ಇರ್ತೀವಿ ಅಂದರೂ ಕೂಡ ಆರೋಗ್ಯ ಸಮಸ್ಯೆ ಬಂದಾಗ ಡಲ್ ಆಗಿಬಿಡ್ತಾರೆ ಎಲ್ಲರೂ ಕೂಡ. ಆವಾಗಲೇ ನಾನು ಅವಳನ್ನ 7:30 ಆಗಿತ್ತು ಹಾಸ್ಪಿಟಲ್ಗೆ ಕರ್ಕೊಂಡು ಹೋದೆ, ಮತ್ತು ಮಿಡ್ನೈಟ್ ಜಾಸ್ತಿ ಆಗಿಬಿಟ್ರೆ ಅಂತ ಹೇಳ್ಬಿಟ್ಟು. ಅದು ಶೀತದಿಂದ ಆಲ್ರೆಡಿ ಒಂದು ಸರಿ ಅವಳಿಗೆ ಬಂದಿತ್ತು, ಮತ್ತೆ ಅದೇ ಥರನೇ ಬಂದಿದೆ ಅನಿಸುತ್ತೆ. ಶೀತ ಸ್ವಲ್ಪ ಜಾಸ್ತಿ ಆಗಿದೆ. ಹೋಗಿ ತೋರಿಸ್ಕೊಂಡು ಹಾಗೆ ಪೆಟ್ ಶಾಪ್ ಇತ್ತು, ಅಲ್ಲಿ ಪೆಟ್ಸ್ ಎಲ್ಲ ತೋರಿಸ್ಕೊಂಡು ಬಂದೆ. ಬರೋ ಅಷ್ಟರಲ್ಲಿ 8:30, 8:45 ಆಗಿತ್ತು. ಆವಾಗ ಸಡನ್ನಾಗಿ ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡಿಕೊಂಡು ಟೊಮೊಟೊ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ಮೊದಲಿಗೆ ಒಂದು 5 ಟೊಮೊಟೊನ ನೀರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಅದು ಚೆನ್ನಾಗಿ ಬೆಂದಾದಮೇಲೆ ಫುಲ್ ತಣ್ಣಗೆ ಹಾಕ್ಬಿಡಬೇಕು. ಅದಾದಮೇಲೆ ಚೆನ್ನಾಗಿ ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಇನ್ಸ್ಟೆಂಟಾಗಿ ಬೇಗ ಮಾಡಬೇಕು ಅಂದರೆ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಬೇಗ ಕೂಡ ಆಗುತ್ತೆ. ಆಮೇಲೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಪಾತ್ರೆಗೆ ಎಣ್ಣೆ, ಜೀರಿಗೆ, ಸಾಸಿವೆ ಮತ್ತು ಕ್ರಷ್ ಮಾಡಿರೋವಂಥ ಬೆಳ್ಳುಳ್ಳಿ, ಈರುಳ್ಳಿ, ಒಣಮೆಣ್ಸಿಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಬೇಯಿಸ್ಕೊಂಡಿರೋಂಥ ಟೊಮೊಟೊ ಪ್ಯೂರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಖಾರ ಪುಡಿ, ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯಿತು. ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ, ಅದು ಆಪ್ಷನಲ್ಲು, ಬೇಕಂದರೆ ಹಾಕ್ಕೊಳ್ಳಿ ನೀವು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಸ್ಕೊಳ್ತೀನಿ. ಧ್ವನಿ ತುಂಬ ಹಠ ಮಾಡ್ತಾ ಇದ್ಲು, ನೋವು ಅಂತೇಳಿ ಹಾಸ್ಪಿಟಲಿಂದ ಬಂದಮೇಲೂ ಕೂಡ. ಸ್ವಲ್ಪ ಅವಳಿಗೆ ಸಿರಪ್ ಎಲ್ಲ ಹಾಕ್ಬಿಟ್ಟು ಬೇಗ ಅಡುಗೆ ಮಾಡಿಕೊಂಡು ಅವಳಿಗೆ ಊಟ ಮಾಡಿಸ್ದೆ. ಊಟ ಮಾಡೋಕ್ಕೆ ಹಠ ಮಾಡ್ತಾಯಿದ್ಲು, ಏನೇನೋ ಹೇಳ್ಕೊಂಡು ಊಟ ಮಾಡಿಸ್ದೆ.
ಮಕ್ಕಳಿಗೆ ಹುಷಾರಿಲ್ಲ ಅಂತಂದರೆ ಏನು ಮಾಡೋದಕ್ಕೂ ಇಂಟ್ರೆಸ್ಟ್ ಇರೋದಿಲ್ಲ ಮತ್ತು ಅದೊಂದೇ ಯೋಚನೆ ಆಗಿರುತ್ತೆ ಪೇರೆಂಟ್ಸ್ಗೆಲ್ಲ. ಅಪ್ಪಾಜಿ ಅಮ್ಮ ಕೂಡ ಪದೇ ಪದೇ ಫೋನ್ ಮಾಡಿ ಕೇಳ್ತಾ ಇದ್ರು ಹುಷಾರಾದ್ಲಾ ಅಂತ. ಹಾಗೆ ನಮ್ಮ ಮನೆಯವರು 9:45 ಹಾಗೆ ಬಂದರು. ನಮ್ಮ ಅಪ್ಪಾಜಿ ವಿಡಿಯೋ ಕಾಲ್ ಮಾಡಿದರು 10 o'clockಗೆ. ಮೊಮ್ಮಗಳ ಹತ್ರ ಮಾತಾಡಿದ್ರು, ಒಟ್ಟಿಗೆ ಕೂತು ಊಟ ಮಾಡಿದ್ವಿ. ಸಾಂಬಾರು ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು, ಟೊಮೊಟೊ ಸಾಂಬಾರು. ಆಮೇಲೆ 10:30 10:45 ಆಗಿತ್ತು, ಧ್ವನಿನ ಮಲಗಿಸಿದೆ. ಹೀಗೆ ನಮ್ಮ ಡೇ ಏನೋ ಅಂದ್ಕೊಂಡಿದ್ವಿ, ಏನೋ ಆಗಿ ಎಂಡ್ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.